ಈ ಕೋಡಿಗೆ ಆಪತ್ತು ಬಂದೈತಿ, ಅನಮೇದ ನಡೀತೈತಿ. ನಮ್ ಕಾಡನ್ನು ಕಾಪಾಡೋರು ಯಾರು ಇಲ್ವಾ? ಅದನ ಕೋಡಿಗೆ ಕಾವಲ್ಗಾರನಾಗಿ ಮೃತ್ಯು ಜೊತೆ ಆಟ ಆಡೋ ಮೃತ್ಯುಂಜಯ ಅದನ. ಅಂಬಾರಿ ಮೇಲೆ ತಾಯಿ ಚಾಮುಂಡೇಶ್ವರಿನ ಹೊತ್ತು ಮೆರೆಸೋ ಅರ್ಜುನ ಕಂಡ ಇವನು. ನೀನು ನನ್ನ ಮೊದಲನೇ ಮಗ ಆದ್ರೆ ಇವನು ನನ್ನ ಎರಡನೇ ಮಗ. ಇದು ನಮ್ಮ ಮೈಸೂರವ್ರಿಗೆ ಮಾಡೋ ನೀವು ಸಹಾಯ. ಕಲ್ಚರಲ್ ಸಿಟಿ ಮೈಸೂರಿಗೆ ಅರ್ಜುನ 7-8 ಸರಿ ಅಂಬಾರಿ ಒತ್ತಿದ್ದಾನೆ. ಅವನ ಮೇಲೆ ನಾವು ಇವಾಗಲೇ 15 ತಾನೇ ಹೋಗೋದು ಸಮಾಧಿ ಮುಂದೆ ಮಾಡಿರೋದು. ಅದು ಸೆಟ್ ನೀವು ಹಾಕಿರೋದು ಮನೆಯದು ನಲ್ಲಿದ್ದು ಒರಿಜಿನಲ್ ಸಮಾಧಿ ಕಾಣಿಸ್ತಾ ಇದೆ. ಆ ಥರ ಇಮೇಜ್ ಮಾಡಿದ್ದೀವಿ. ಇದು ಅದೇ ಥರ ಸೆಟ್ ಆಗ್ತದೆ. ಕುಟಪ್ಪ ಅಂತ. ಇವತ್ತು ನಾವು ಸರ್ಗೂರು ಥಿಯೇಟರ್ ಬಂದಿದ್ದೀವಿ ಮೂವಿ ನೋಡೋದಕ್ಕೆ. ಸೊ ಇವರೆಲ್ಲ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ನಮಗೆ ಥ್ಯಾಂಕ್ಫುಲ್ ಟು ಸರ್ಗೂರು ಥಿಯೇಟರ್. ಜನರು ವಿಷಯ ನೋಡಿಯೋದು, ನಮ್ಮ ಜೊತೆ ಸೆಲ್ಫಿ ತಗೊಳ್ಳೋದು ನೋಡಿದ್ರೆ ನಾವು ಅವತ್ತು 50 ದಿನ ಏನು ಕಾಡಲ್ಲಿ ಕಷ್ಟಪಟ್ವಿಲ್ಲ ಎಲ್ಲ ಮರ್ತೋಗುತ್ತೆ ನಮಗೆ. ಯಾಕಂದರೆ ಅವತ್ತು ಕಷ್ಟಪಟ್ವಿ ನಿಜ, ಬಟ್ ಅದು ಇವಾಗ ನೋಡಿದ್ರೆ ಕಷ್ಟ ಅನ್ನಿಸ್ತಿಲ್ಲ. ದಯವಿಟ್ಟು ಹೊಸೊಬ್ರಿಗೆ ಯಾರೇ ಬರಲಿ ಬೆಳಿಬೇಕು ಅಂತ ಬಂದ್ರೆ ಸಪೋರ್ಟ್ ಮಾಡಿ. ಮಾಧ್ಯಮ ಅಂತ ಮುಖಾಂತರ ಅದೇ ಕೇಳ್ತಿರೋದು ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಮೂವಿ ನೋಡಿ ಕೆಲಸ. ಸರ್, ಒಬ್ಬ ಖಳನಾಯಕನ ಪಾತ್ರ ಮಾಡ್ಬೇಕಾದ್ರೆ ಎಷ್ಟು ನಿಮ್ಗೊಂದು ಡಿಫಿಕಲ್ಟ್ ಅಂತ ಅನ್ಸುತ್ತೆ? ಸರ್, ಡಿಫಿಕಲ್ಟು ಖಳನಾಯಕ ಅಂತಲ್ಲ ಸರ್, ಎಲ್ಲದೂ ಇರುತ್ತೆ. ಇದು ಡಿಪೆಂಡ್ ಆಗೋದು ನಮ್ಮ ಡೈರೆಕ್ಟರ್ ಮೇಲೆ. ಯಾಕಂದರೆ ಡೈರೆಕ್ಟರ್ ನಮಗೆ ಹಿಂಗೆ ಜೀವ ತುಂಬಿಸ್ಬೇಕು. ಒಬ್ಬ ಕ್ಯಾಮ್ರಾಮನ್, ಕ್ಯಾಮ್ರಾಮನ್ ಅವರು ಇದ್ದಾರೆ, ವಿನಾಸ್ ಮೂರ್ತಿ ಸರ್, ದರ್ಶನ್ ಸರ್ದು ಒಂದು ಫೇವ್ರೇಟ್ ಪರ್ಸನ್ ವಿನಾಸ್ ಮೂರ್ತಿ ಸರ್ ಕ್ಯಾಮ್ರಾಮನ್. ಮತ್ತು ನಮ್ಮ ಡೈರೆಕ್ಟರ್ ರವಿಶಂಕರ್ ನಾಗ್ ಅವರು ಇಲ್ಲ ಇದೇ ಥರ ಬರಬೇಕು ಅಂದ್ಕೊಂಡು ಅವ್ರು ತನಕ ಅಂತೂ ಬಿಡಲ್ಲ. ಸೊ ಅವ್ರು ತುಂಬಿಸ್ತಾರೆ ಸರ್. ನಮ್ಗೆ ಹೆಂಗೆ ಬೇಕು ಅವರೇ ಎಲ್ಲ ಟ್ವಿಸ್ಟ್ ಮಾಡ್ತಾರೆ ಸರ್. ಈ ಸಿನಿಮಾ ನೋಡಿದ ಮೇಲೆ ನಿಮ್ಮ ಒಂದು ಐಡೆಂಟಿಫೈ ಮಾಡ್ತಾರೆ, ಫ್ಯಾನ್ಸ್ ಐಡೆಂಟಿಫೈ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಸರ್, ಅದು ಫ್ಯಾನ್ಸ್ ಅಂತ ನಾನು ಹೇಳಕ್ ಬರಲ್ಲ ಸರ್, ಯಾಕಂದರೆ ನನಗೆ ಗೊತ್ತಿರೋಂಗೆ ಎಲ್ಲರೂ ಮನುಷ್ಯರು. ಬಟ್ ಎಲ್ಲೋ ನಮ್ಮನ್ನ ಒಂದ್ಸಲ ರೆಕಗ್ನೈಸ್ ಮಾಡ್ತಾರೆ ಅನ್ಬೋದು, ಫ್ಯಾನ್ಸ್ ಅಂತ ಹೇಳಕ್ಕಾಗಲ್ಲ ಸರ್.